ಹರಿ ಓಂ. ಎಲ್ಲರೂ ಹೆಂಗಿದ್ದಿ? ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಂಗ್ಳ ಬದಿಗೆ ಹಬ್ಬ ಹೆಂಗಾತು, ನಂಗ್ಳ ಬದಿಗೆ ಹಬ್ಬ ಹೆಂಗಾತು ಹೇಳಿ ಹಿಂದಿನ ದಿನದ ಬ್ಲಾಗಿಂದನೂ ತೋರಿಸ್ತಿ. ಅಂದರೆ ನಾಗರ ಪಂಚಮಿ ಹಿಂದಿನ ದಿನದಿಂದನೂ ನಂಗೆ ಎಂತ ಮಾಡ್ತೀಯ ಹೇಳಿ ನಿಂಗಳು ಸಂತಿಗೆ ಹಂಚ್ಕೊತಾ ಇದ್ದೆ. ಇಲ್ಲಿ ನಂಗವು ನಾಗರ ಕಲ್ಲತ್ರ ಸುತ್ತಲೂ ಇದ್ದಿದ್ದೊಂದಿಷ್ಟು ಕಳೆ ಎಲ್ಲ ಚೊಕ್ಕ ಮಾಡ್ಕೊತಾ ಇದ್ದೆ. ನಾಳೆ ಪೂಜೆ ಮಾಡವು ಹೇಳ್ಕೊಂಡು ನಮ್ಮನೆ ನಾಗರು ಎಲ್ಲರ ಹಾಗೆ ಎಲ್ಲ ಬದಿಗೂ ಕೆಲವೊಂದು ಬದಿಗೆ ಹೆಂಗಿರ್ತು ಅಂದರೆ ಕಲ್ಲು ಮೇಲ್ಗಡೆ ಇರ್ತು, ಎದ್ದು ಕಾಣ್ತು, ಹಾವಿನ ಚಿತ್ರ ಕರೆಕ್ಟಾಗಿ ಕಾಣ್ತು. ಆದರೆ ಇದು ರಾಶಿ ಅಂದರೆ ರಾಶಿ ಹಳೇದು, ಮಾವನ ಅಜ್ಜನ ಕಾಲದನ ಸುಮಾರು ಅಷ್ಟು ಹಳೆ ದೇವ್ರು. ತೋಟದ ಬಣ್ಣದ ಮಧ್ಯ ಒಂದು ಕುಳಿ ಥರ ಜಾಗದಲ್ಲಿ ಇದ್ದು ಮೊದಲಿಂದನೂ ಹಿಂಗೆ ಇದ್ದಡ ಅದು. ಈ ಮಳೆಗಾಲದಲ್ಲಿ ಆ ಕುಳಿ ಒಳಗೆ ಮಣ್ಣು ತುಂಬೋಗ್ತು, ಸುತ್ತಲೂ ಕಳೆ ಹುಟ್ಕ್ಯಾತ್ತು. ಎಷ್ಟು ಚೊಕ್ಕ ಮಾಡ್ರುವ ಮತ್ತೆ ಅದೇ ಥರನೇ ಆಗ್ತು ಮಳೆಗಾಲದಲ್ಲಿ ಹಿಸಿಯೋದಕ್ಕೆ. ಇದ್ರನ್ನ ಚೊಕ್ಕ ಮಾಡಿದ್ವಿಲ್ಲ ಹೇಳಲ್ಲ, ಅವು ಪದೇ ಪದೇ ಚೊಕ್ಕ ಮಾಡ್ತಾನೆ ಇರ್ತಾ. ಆದರೆ ಪ್ರತಿ ಸತಿ ಆಪದ ಹಿಂಗೆಯ ಅವು ಚೊಕ್ಕ ಮಾಡವು, ಇವು ಚೊಕ್ಕ ಮಾಡವುಳಿಲ್ಲೇ ಯಾರಿಗೆ ಪುರುಷೊತ್ತ ಅವು ಹೋಗಿ ಚೊಕ್ಕ ಮಾಡೋದು. ಅವು ಮಾಡಲಿ ಇವು ಮಾಡಲಿ ಹೇಳಲ್ಲ, ಕಾಯೋದಲ್ಲೇ ಇಲ್ಲೇ ನಂಗಳ ಬದಿಗೆ ಯಾರ ಮನೆಗೆ ಸೌಡಿ ಅವು ಮಾಡ್ತಾ. ನಮ್ಮನೆ ಪಕ್ಕದ ಮನೆಯವ್ರ ತೋಟದಲ್ಲಿ ಈ ಕಲ್ಲಿದ್ದು. ಈಗ ನಮ್ಮ ಮನೆಯವ್ರು ಹೋಗಿ ಚೊಕ್ಕ ಮಾಡ್ತಾಯಿದ್ರು. ಎಂತಕ್ಕೆ ಅಂದರೆ ಬೆಳಗ್ಗೆ ಅವರೇ ಫಸ್ಟ್ ಪೂಜೆ ಮಾಡ್ಕೊಂಡು ಹೋಗೋರು, ಆಫೀಸಿಗೆ ಹೋಗೋಕ್ಕಾಗಿತ್ತು. ಹಾಗಾಗಿ ನಾನು ಅದು ಹ್ಯಾಂಗಿದ್ದಳು ನಂಗೆ ನೋಡವು ವೀಡಿಯೋ ಮಾಡ್ಕೆ ಬನ್ನಿ ಅಂದು ಅವ್ರು ವೀಡಿಯೋ ಮಾಡಿಕೊಟ್ಟಿದ್ರು ಅಷ್ಟೇ. ನೋಡಿ ಈ ರೀತಿ ಮಣ್ಣೆಲ್ಲ ಸುತ್ತಲೂ ತೆಕ್ಕೊಳ್ಳವು. ಮತ್ತು ಅದು ಈ ರೀತಿ ಇದ್ದೋಳಿ ಈ ನಾಗರಿಗೆ ಶಕ್ತಿ ಇಲ್ಲ ಹೇಳಲ್ಲ, ಸಿಕ್ಕಾಪಟ್ಟೆನೇ ಶಕ್ತಿ ಇದ್ದು. ನಾನು ನೋಡಿದ ಪ್ರಕಾರ ಎಷ್ಟರ ಮಟ್ಟಿಗೆ ಅಂದರೆ ಏನಾದರೂ ಮೈಲಿಗೆ ಎಲ್ಲ ಆದರೆ ನಾಗರ ಹಾವು ಮನೆ ಹತ್ರನೇ ಬತ್ತು. ಇದಕ್ಕೆ ಉದಾಹರಣೆಯಾಗಿ ನಾನೇ ಇದ್ದೆ. ಅಂತಕ್ಕೆ ಅಂದ್ರೆ ನಾ ಇಪ್ಪಕರೆ ಸುಮಾರು ಸತಿ ಅಜ್ಜು. ಹಾಗಾಗಿ ಅಲ್ಲಿ ಚೊಕ್ಕ ಮಾಡಲು ಹೋಗೋದಾಗಿರಲಿ, ಅಲ್ಲಿ ಆಸ್ಪಾಸ್ ಹೋಗೋದಾಗಿರಲಿ ಮೈಲಿಗೆ ಮಾಡ್ಕೊಂಡು ಹೋಗಲ್ಲಾಗ ಮಡಿಯಲ್ಲಿರವು ಚೊಕ್ಕಿರವು, ಅದಕ್ಕೆ ಮೈಲಿಗೆ ಹಪ್ಪಲಾಗ ಆ ಕಲ್ಲಿಗೆ. ಹಾಗಾಗಿ ಎಂಥದೇ ಮಾಡಲು ಹೋಗೋದಾದ್ರೂ ಆ ಮಡಿಯಲ್ಲೇ ಹೋಗೋಕ್ಕಾಗ್ತು. ಅಲ್ಲಿ ಮೈಲಿಗೆಲೆಲ್ಲ ಆ ಬದಿಗೆ ಎಂಥದ್ದು ಮಾಡಲಿಲ್ಲ. ಈ ಮುಚ್ಚಿಟ್ಟು ಹಾಕೋದೋಳು ಹೇಳ್ತಾ ನೋಡಿ, ಹಾಗಲ್ಲ ಎಂಥದ್ದು ಹಾಪಲಿಲ್ಲ ಅದಕ್ಕೆ. ಹಾಗಾಗಿ ಎಲ್ಲದು ಮಣ್ಣು ತೆಗೆದು ಒಂದಿಷ್ಟು ಕ್ಲೀನ್ ಮಾಡ್ತಾಯಿದ್ದ. ಹಬ್ಬ ಬಂತಲ್ಲಿ ಹಾಗಾಗಿ ನಿಗಕ್ಕೆ ಫೈನಲ್ ಆಗಿ ಕಲ್ಲು ಹ್ಯಾಂಗೆ ಕಾಣ್ತು ಹೇಳಿ ನೋಡೋಣ. ಕಲ್ಲ ಮೇಲೆ ಎಂತ ಇದ್ದೋಳು ಸರಿ ಗೊತ್ತಾಗ್ತಿಲ್ಲ. ನಮ್ಮ ಮಾವನ ಹತ್ರ ಕೇಳಿದ್ದಕ್ಕೆ 2 ನಾಗರದ ಚಿತ್ರ ಇದ್ದು ಅದ್ರ ಮೇಲೆ ಹೇಳಿದ್ದ. ಹಾಗಾಗಿ ಇದು ಜೋಡಿ ನಾಗರ ಕಲ್ಲು. ಇದನ್ನು ಯಾವಾಗೂ ಪೂಜೆ ಮಾಡ್ತಾ ಎಲ್ಲ ಮನೆ ಮೂವ ನೋಡಿ ಎಲ್ಲ ಸರಿ ಮಾಡಿ ಮಣ್ಣೆಲ್ಲ ತೆಗೆದು ಸುತ್ತಲೂ ಕುತ್ಕೊಂಬಂಗೆ ವ್ಯವಸ್ಥೆ ಮಾಡ್ತಾಯಿದ್ರು. ಅದರಲ್ಲೂ ಇದಕ್ಕೆ ಪೂಜೆ ಮಾಡಲು ಕುತ್ಕೊಂಬಲು ಸ್ವಲ್ಪ ತ್ರಾಸೆಯ. ಎಂತಕ್ಕೆ ಅಂದರೆ ಪಕ್ಕದಲ್ಲಿ ಕಾಲಿಗೆ ಬಂತು. ಹಾಗಾಗಿ ಆದರೂ ಎಲ್ಲದನ್ನು ಕ್ಲೀನ್ ಮಾಡಿ ಚೊಕ್ಕ ಮಾಡ್ಕೊಂಡ್ರೆ ಎಷ್ಟಾಗ್ತೋ ಅಷ್ಟು ಕುತ್ಕೊಂಡು ಮಾಡಲಾಗ್ತಲ್ಲಿ ಹೇಳಿ ಎಲ್ಲ ಚೊಕ್ಕ ಮಾಡ್ಕೊತಾ ಇದ್ರು. ರಾಶಿನೇ ಮಣ್ಣು ಬಂದೋಗ್ತು ಮಳೆಗಾಲದಲ್ಲಿ. ಎಷ್ಟು ಇದು ಮಾಡಿದ್ರು ಹಿಸಿಯೋದು ಮಣ್ಣಪ್ಪದು ಮಾಡ್ತು. ಕುಳಿಯಲ್ಲಿ ನಾಗರ ಕಲ್ಲಿದ್ದು ಸರಿ ನೋಡ್ರೆ ಕಾಣ್ತಾಡ. ಆದರೆ ಅಷ್ಟೆಲ್ಲ ನೋಡೋ ಅಷ್ಟು ಧೈರ್ಯ ನಾ ಮಾಡಿದ್ನಿಲ್ಲ. ನಂಗೆ ಸ್ವಲ್ಪ ನಾಗರ ಹಾವು ಅಲ್ಲ ಅಂದ್ರೆ ಸಿಕ್ಕಾಬಿಟ್ಟೆನೇ ಹೆದರಿಕೆ. ಮಾವು ಹೇಳಿದ್ದನ್ನೇ ಕೇಳ್ಕೊಂಡ್ಜಿ ಅಷ್ಟೇ. ನೋಡಿ ಎಲ್ಲ ಮಣ್ಣು ತೆಗೆದು ಹಾಕ್ತಾಯಿದ್ರು ನಮ್ಮ ಮನೆಯವರು ಮಡಿಯಲ್ಲೇ ಹೋಗಿ. ಪೂರ್ತಿಯಾಗಿ ಸುತ್ತಲೂ ಕಳೆಗಿಳೆಲ್ಲ ತೆಕ್ಕೊಂಡು ಎಲ್ಲ ಚೊಕ್ಕ ಮಾಡ್ತಾಯಿದ್ದೆ. ನಿಂಗಕ್ಕೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ನಿಂಗಕ್ಕೆ ಇನ್ನೂ ಅನೇಕ ವೀಡಿಯೋ ನನ್ನ ಚಾನಲ್ ಸಿಕ್ತು. ಅಡುಗೆ ವೀಡಿಯೋ ಆಗ್ಲಕ್ಕೂ, ವ್ಲಾಗ್ ಆಗ್ಲಕ್ಕೂ, ಹಾಡಿನ ವೀಡಿಯೋ ಆಗ್ಲಕ್ಕೂ ಹೀಗೆ ಅನೇಕ ವೀಡಿಯೋ ಸಿಕ್ತು. ಎಲ್ಲವನ್ನೂ ನೋಡಿ ಸಪೋರ್ಟ್ ಮಾಡಿ. ನಿಂಗಳ ಬದಿ ನಾಗರ ಕಲ್ಲು ಹ್ಯಾಂಗಿದ್ದು, ನಿಂಗೆ ಹ್ಯಾಂಗೆ ಪೂಜೆ ಮಾಡ್ತಿ ಹೇಳು ಕಮೆಂಟ್ ಮಾಡಿ. ಎಲ್ಲ ಕಡೆನೂ ಒಂದೇ ರೀತಿ ಇರ್ತಿಲ್ಲ, ಬೇರೆ ಬೇರೆ ರೀತಿ ಇರ್ತು. ಅದರದ್ದು ಬೇರೆ ಬೇರೆ ಮಹಿಮೆ ಕೂಡ ಇರ್ತು. ನಿಂಗಳ ಬದಿ ಹೇಗೆ ಏನು ಹೇಳಿ ಕಮೆಂಟ್ ಮಾಡಿ. ಈ ನಾಗರ ಪಂಚಮಿ ಹಬ್ಬ ಬಂತು ಅಂದರೆ ಎಷ್ಟು ಖುಷಿ ಅಲ್ದ. ಈ ಹಬ್ಬದ ನಂತರವ ಇನ್ನು ಚೌತಿ ಹಬ್ಬ ಬತ್ತು, ದೀಪಾವಳಿ ಹಬ್ಬ ಬತ್ತು. ಎಲ್ಲನೂ ಸೆಲೆಬ್ರೇಷನ್ ಮಾಡಲಾಗ್ತು. ಪ್ರತಿಯೊಂದು ಹಬ್ಬದಲ್ಲೂ ಏನೋ ಒಂದು ರೀತಿಯ ವಿಶೇಷತೆ ಇರ್ತು. ಅದರಲ್ಲೂ ನಂಗಂತೂ ನಾಗರ ಪಂಚಮಿ ಅಂತಕ್ಕೆ ಇಷ್ಟ ಅಂದರೆ ನಂಗೆ ಈ ನಾಗರ ಪಂಚಮಿ ದಿನನೇ
ನಾನು ತಂಗಿ ಅಣ್ಣ ಎಲ್ಲ ಸೇರ್ಕೊಂಡು ಜೋಕಾಲಿ ಕಟ್ಕೊಂಡೆಲ್ಲ ಆಟ ಆಡ್ತಿದ್ಯ. ಅದೆಲ್ಲ ನೆನಪು ಬತ್ತು. ನಿಂಗಳ ಬದಿಗೂ ನಿಂಗೆ ಹಾಗೆ ಮಾಡ್ತಿದ್ರ? ನಂಗೆ ಹೊರಗಡೆ ಎಲ್ಲ ಜೋಕಾಲಿ ಕಟ್ಕೊಂಡೆಲ್ಲ ಆಡ್ತಿದ್ವಿಲೆ. ಮನೆ ಒಳಗೆ ಈ ಬಾವಿ ಹಗ್ಗ ಬತ್ತಲ್ಲಿ ಅದ್ರ ತಗೊಂಡು ಅದನ್ನು ಜಂತಿಗೆ ಕಟ್ಕೊಂಡು ಜೋಕಾಲಿ ಆಡ್ತಿದ್ದೆ. ಅದು ಕೈಗೆ ಮದರಂಗಿ ಹಚ್ಕೊಂಬೋದು, ಬಣ್ಣ ಮಾಡ್ಕೊಂಬೋದು, ಅದೆಲ್ಲ ಒಂದು ರೀತಿಯ ಖುಷಿ ಆಗ್ತಿತ್ತು. ಯಾರದ್ದು ಕೈ ಹೆಚ್ಚಿಗೆ ಕೆಂಪಾತು ಹೇಳಿ ನೋಡ್ಕೊಂಬೋದು. ಕಡೆಗೆ ನಿನ್ನ ಕೈ ಕಡಿಮೆ ಕೆಂಪಾತು ಹೇಳೋದು. ರಾತ್ರಿ ಎಲ್ಲ ಫುಲ್ ಮನೆಯೆಲ್ಲ ಕುತ್ಕೊಂಡು ಮದರಂಗಿ ಹಚ್ಕೊಂಬೋದು. ಇದೇ ಒಂದು ರೀತಿ ಖುಷಿಯಾಗಿತ್ತು ನಾಗರ ಪಂಚಮಿ ದಿನವ. ಆಗೆಲ್ಲ ತುಂಬ ಕುಟುಂಬ ಇತ್ತು. ಎಲ್ಲರ ಸಂತಿಗೆ ಪ್ರತಿಯೊಂದು ವಿಷಯನೂ ಮಾತಾಡ್ಕೊತವ ಹಬ್ಬ ಸೆಲೆಬ್ರೇಟ್ ಮಾಡೋದು ಒಂದು ರೀತಿಯ ರಾಶಿನೇ ಖುಷಿಯಾದ ವಿಷಯ. ಆದರೆ ಈಗೀಗ ಎಲ್ಲವ ಬೇರೆ ಹಬ್ಬದು ಹೇಳಿ ಮತ್ತು ಕೆಲವಷ್ಟು ಜನ ಬೆಂಗಳೂರು ಕಲಿಯಲು ಹೋಗೋದು, ಉದ್ಯೋಗಕ್ಕೆ ಹೋಗೋದು ಹೇಳಿ ಎಲ್ಲ ಸಾಧ್ಯ ಆಗ್ತಿಲ್ಲ. ದೇವ್ರ ಮನೆ ಚೊಕ್ಕ ಮಡ್ಕೆ ಬಂದ್ಯಾ. ಈಗ ನಾನು ನೆಕ್ಸ್ಟ್ ಎಂತ ಮಾಡಿದೆ ಅಂದರೆ ಕೈಗೆ ಮದರಂಗಿ ಹಚ್ಕೊಂಬಲೆ ಮದರಂಗಿ ಕೊಯ್ಯೋಣ ಹೇಳಿ ನಮ್ಮ ಮನೆ ಗಿಡದ ಹತ್ರ ಬಂದು. ಆದರೆ ಗಿಡ ಫುಲ್ಲಿ ಎತ್ತರಾಗಿ ಮ್ಯಾಲೆ ಹೋಗೋಜು ಎಂತ ಮಾಡ್ರೂ ಸಿಕ್ತಿತ್ತಿಲ್ಲ. ಕಡೆಗಿನ್ನ ಎಂತ ಮಾಡೋಕ್ಕಾತು ಹೇಳೋ ತನಕ ನನಗೆ ಪಕ್ಕದ ಮನೆಯ ಸರೋಜತೆ ಮನೆ ನೆನಪತ್ತು. ಸರೋಜತೆ ನಿಮ್ಮ ಮನೆದೇ ಒಂದು 4 ಎನೆಯ ಮದರಂಗಿ ಕೊಡೆ ಅಂದು, ಅದು ಅಡ್ಡಿಲ್ಲೇ ಅಂತು. ಹಾಗಾಗಿ ನಾ ಕಡೆಗೆ ಸುಮಾರು ಪ್ರಯತ್ನ ಪಟ್ಟೆ ನಮ್ಮ ಮನೆದೇ ಕೊಯ್ಯಲ್ಲೇ. ಆದರೆ ಎಂತ ಮಾಡ್ರೂ ಸಿಕ್ಕಿದ್ದಿಲ್ಲ. ಮತ್ತು ಮೇಲ್ಗಡೆ ಇತ್ತು ರಾಶಿನೆಯ ಮದರಂಗಿ ಕೊಯ್ಕೊಂಬಲೆ ಅಜ್ಜಿಲೆ. ಹಾಗಾಗಿ ಪಕ್ಕದ ಮನೆ ಮದರಂಗಿನೇ ಹೋಗಿ ಅಟ್ಯಾಕ್ ಮಾಡ್ದು. ಎಷ್ಟು ಬೇಕೋ ಅಷ್ಟು ಕೊಯ್ಕೊ ಬಂದ್ಕಂಡು. ಅಲ್ಲಿ ರಾಶಿನೇ ಮದರಂಗಿ ಇತ್ತು. ನಂಗೆ ಎಷ್ಟು ಬೇಕೋ ಅಷ್ಟು ಸಿಕ್ತು, ನನಗೆ ನನ್ನ ಮಗಳಿಗೆ ಅತ್ತಿಗೆ ಎಲ್ಲವ. ಸೊ ಮದರಂಗಿ ಹಚ್ಕೊಂಬಲಾಗ್ತು ಹೇಳ್ಕೊಂಡು ಹೋದೆ. ಅದರಲ್ಲೂ ಹಳ್ಳಿ ಬದಿಗೆ ಕೆಂಡು ಮದರಂಗಿ ಹೆತ್ತ. ಆ ಮದರಂಗಿ ನಾರ್ಮಲಾಗಿ ನೀರು ಹಾಕಿದ್ರೂ ಚಲೋನೇ ಕೆಂಪ ಆಗ್ತು. ಹಾಗಾಗಿ ಅಲ್ಲಿಂದನೇ ತಂದ್ಕೊಂಬನ ಹೇಳ್ಕೊಂಡು ಹೋದ್ಯ. ಸುಮಾರು ಪ್ರಯತ್ನ ಪಟ್ಟು ಕೊಯ್ಯಲಾಗ್ತಾನೋ ಸಿಕ್ತಾನೋ ಹೇಳ್ಕೊಂಡು. ಅದನ್ನು ನೋಡಿ ನಿಂಗಕ್ಕೆ ಕಾಣ್ತಾ ಇದ್ದು ಎಷ್ಟು ಎತ್ತರ ಇದ್ದೋಳಿ. ಮತ್ತು ಅದ್ರ ಸಂತಿಗೆ ಇನ್ನೊಂದಿಷ್ಟು ಬೇವಿನ ಸೊಪ್ಪಿನ ಗಿಡ, ಮಲ್ಲಿಗೆ ಗಿಡ ಹೇಳೆಲ್ಲ ಫುಲ್ ಹಬ್ಬೋಜು ಅದ್ರ ಸಂತಿಗೆ. ಹಾಗಾಗಿ ಕೊಯ್ಯಲ್ಲೂ ಆಗ್ತಿತ್ತಿಲ್ಲ, ಹೊತ್ತಲ್ಲೂ ಆಗ್ತಿತ್ತಿಲ್ಲ. ಕಡೆಗೆ ಎಂತ ಮಾಡಲು ಆಗ್ತಿಲ್ಲ ಹೇಳ್ಕೊಂಡು ಪಕ್ಕದ ಮನೆಗೆ ಹೋಗಿ ನೋಡಿ ಇಲ್ಲಾದರೆ ಎಷ್ಟು ಕೆಳಗೆ ಇದ್ದೋಳಿ. ಮತ್ತು ಇನ್ನೊಂದು ವಿಶೇಷ ಗೊತ್ತಿದ್ದ, ಮದರಂಗಿ ಕೆಂಪಾಗವಳಾದರೆ ಈ ರೀತಿ ಚಿಟ್ಟು ಚಿಟ್ಟು ಇದ್ದಿದ್ದ ಎಲೆನೇ ಕೊಯ್ಯವಡ. ಹಂಗಾದ್ರೆ ಮಾತ್ರ ಅದು ರಾಶಿ ಕೆಂಪಪ್ಪ ಎಲೆ ಹೇಳಡ. ನೋಡಿ ಎಷ್ಟು ಚಿಟ್ಟು 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 ಇದ್ದೋಳಿ. ಹಂಗಿದ್ದೇ ಎಲೆ ನಾ ಹುಡುಕಿ 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 ಕೊಯ್ಕೊಂಡು. ನೆಕ್ಸ್ಟು ನಂಗವು ಒಬ್ಬಟ್ಟು ಮಾಡಲ್ಲೇ ಬ್ಯಾಳೆ ಬೇಕು ಹೇಳಿ ಬ್ಯಾಳೆ ತಂದ್ಕೊಂಡ್ಯ. ಅತ್ತೆಳದು ಸ್ವಲ್ಪ ಗರಿ ಗರಿ ಆಗಲಿ ಹೇಳಿ ಒಲೆ ಮೇಲೆ ಇಟ್ಟಿತ್ತು. ನೋಡಿ ಗರಿ ಗರಿ ಆಜು. ಈಗ ಬ್ಯಾಳೆ ಬಿಡ್ಸವಲ್ಲಿ. ಹಾಗಾಗಿ ಬ್ಯಾಳೆ ಮೇಲೆ ಹರ್ಕೊಂಡು ಅದ್ರ ಮೇಲೆ ಒಂದು ಮಣೆ ಇಟ್ಟು ನಮ್ಮನೆ ಕೂಸ್ನತ್ರೆ ಅದ್ರ ಮೇಲೆ ಕುತ್ಕೊಳ್ಳಿ ಮಗ ಅಂದ್ಯ. ಅದು ಬಂದು ಕುತ್ಕೊಂಡ್ತು. ಎಂಥದೋ ಒಂದು ಹೊಸ ನಮ್ಮನೆ ಆಟನಕ್ಕು ಹೇಳ್ಕೊಂಡು ಅದ್ರ ಕುಣಿಸ್ಕೊಂಡು ಅತ್ಲಾಗಿದ್ಲಾಗೆ 2 ಜನ ಸೇರ್ಕೊಂಡು ಫುಲ್ ಮಣೆ ಹಿಡ್ಕೊ ತಿಕ್ಕದ್ಯ ಬ್ಯಾಳೆ ಬಿಡ್ಸಲ್ಲೇ ಹೇಳಿ. ಬ್ಯಾಳೆ ಸುಮಾರಷ್ಟು ಬಿಡ್ತು. ಆದರೆ ಇದಿಷ್ಟೇ ಬ್ಯಾಳೆನೇ ಒಬ್ಬಟ್ಟು ಸಾಕಾಗ್ತಿಲ್ಲೇ ಕಾಣ್ತು. ಹಾಗಾಗಿ ಮತ್ತೊಂದಿಷ್ಟು ಬ್ಯಾಳೆ ತಂದ್ಯ. ಆದರೆ ಅದನ್ನು ನಂಗೆ ಒಲೆ ಮೇಲೆ ಇಟ್ಟಿದ್ವೇ ಇಲ್ಲೇ ಅದು ಹುಡಿ ಹುಡಿನೂ ಇತ್ತಿಲ್ಲ. ಹುಡಿ ಹುಡಿ ಇಲ್ಲದ್ದೇ ಬ್ಯಾಳೆ ಸಿಪ್ಪೆನೂ ಬಿಡ್ತಿಲ್ಲ. ಇಲ್ಲಿ ಎಂತ ಮಾಡೋಕ್ಕಾತು ಹೇಳಿ ಐಡಿಯಾ ಮಾಡಿದೆ. ಕಡೆಗೆ ಅತ್ತಿಗೊಂದು ಐಡಿಯಾ ಹೊಳತು. ಒಂದು ಕುಟ್ಟಾಣಿ ಕೋಲ್ ತಗೊಬಂದು ಕುಟ್ಟಿದ್ರೆ ಬ್ಯಾಳೆನ ಬಿಡಿಸ್ಲಕ್ಕು ಹೇಳ್ಕೊಂಡು ಅತ್ತೆ ಹೇಳೋದು ಕುಟ್ಟಾಣಿ ಕೋಲ್ ತಗೊಬತ್ತಿ ಅಂತು. ಅಲ್ಲಿ ತನಕವ ನಂಗೆ ಇಲ್ಲಿ ಇದ್ದಿದ್ದೆಲ್ಲ ಬ್ಯಾಳೆನ ಬಿಡಿಸಿದ್ದೆಲ್ಲ ಒಂದೊಂದೇ ತೆಗೆದು ಹಾಕ್ಕೊಂಡೆ. ನಮ್ಮನೆ ಕೂಸು ನೋಡಿ ನಾನು ತೆಗೆದ್ನೆ ಅಮ್ಮ ಸಿಪ್ಪೆನ ಹೇಳ್ತಂತಂದು ತೋರಿಸ್ತಾ ಇದ್ದು. ಈ ರೀತಿ ಕಲ್ಲಲ್ಲಿ ಜಪ್ಪಿ ಪೂರ್ತಿಯ ಬ್ಯಾಳೆ ಸಿಪ್ಪೆ ಎಲ್ಲ ತೆಕ್ಕದು ಕೂತ್ಕೊಂಡ್ಯ. ಒಬ್ಬಟ್ಟು ತಿಂಬ್ಲೆಷ್ಟು ಚಲೋ ಆಗ್ತದೆ. ಅದ್ರ ಪ್ರೊಸೀಜರು ರಾಶಿ ಇರ್ತು. ಸಿಕ್ಕಾಪಟ್ಟೆ ಕಷ್ಟ. ಈ ರೀತಿ ಬ್ಯಾಳೆ ಎಲ್ಲ ಬಿಡಿಸ್ಕೊಳ್ಳವು. ನೋಡಿ ಫೈನಲಿ ನಂಗೆ ಅಷ್ಟದು ಬ್ಯಾಳೆನ ಬಿಡಿಸಾತು. ಎಲ್ಲದು ಬ್ಯಾಳೆ ರೆಡಿ ಮಾಡ್ಕೊಂಡ್ಯ. ಕಡೆಗೆ ಅದನ್ನು ಬದಿಗಿಟ್ಕೊಂಡ್ಯ. ಮರ್ದಿನ ಬೆಳಗ್ಗೆ ಪೂಜೆಗೆ ಅಂತೆಂತ ತಗಂಜ ತೋರಿಸ್ತಾ ಇದ್ದೆ. ಬಾಳೆಹಣ್ಣು ಪಾಯಸ ಮಾಡ್ಕೊಂಜ. ಕಡೆಗೆ ಒಬ್ಬಟ್ಟು, ಚಪ್ಪೆ ಹೋಳಿಗೆ, ಕಡೆಗೆ ಚರುವು ಅಂದರೆ ಅನ್ನನೆಯ ಅದನ್ನು ಹಂಗೆ ಕರೀತಾ. ಯಾವುದೇ ಒಂದು ದೇವ್ರಿಗೆ ನೈವೇದ್ಯ ಮಾಡೋದಾದ್ರೂ ಅದನ್ನು ಬಾಳೆ ಎಲೆಯಿಂದ ಶಾಸ್ತ್ರಕ್ಕೆ ಮುಚ್ಚೋ ರೀತಿ ಮಾಡ್ತೀಯ. ನಂಗವು ಅದೊಂದು ರೀತಿ ಶಾಸ್ತ್ರ. ಬರೀ
ಒಂದು ನೈವೇದ್ಯನ ಹಾಗೆ ಕೊಡಲಾಗ ಹೇಳಿ ಇಲ್ಲಿ ಹಾಲು ಕಡೆಗೆ ಬೆಣ್ಣೆ ಕಡೆಗೆ ಒಂದು ಸ್ವಲ್ಪವ ಹೊದ್ಲು ಬೇಳೆ ಎಲ್ಲದೂ ಇಟ್ಕಂಜ ದೇವರಿಗೆ ಹಾಕಲ್ಲೇ. ಈ ಹೊದ್ಲು ಬೇಳೆ ಅಂತ ಮಾಡ್ತೇಳಿ ನಿಂಗೆ ಕಡೆಗೆ ಐತಿ ಹೂವು ಅಕ್ಷತೆ ಗಂಧ ದೇವ್ರಿಗೆ ಪೂಜೆಗೆ ಬೇಕಾದಂಥ ಸಾಮಾನೆಲ್ಲ ತಗೊಂಡ್ಯ ನೋಡಿ. ಎಲ್ಲದು ನಿಂಗಕ್ಕೆ ತೋರಿಸ್ತಾ ಇದ್ದಿ ಅಂತೆಂತ ತಗೊಂಡ್ಯ ಹೇಳಿ. ಈ ಚರು ಎಲ್ಲ ಮುಸ್ರೇನಲ್ಲಿ ಹಂಗಾಗಿ ಅದಷ್ಟು ಒಂದರಲ್ಲೇ ಹಾಕ್ಕೊಂಡು ಈ ರೀತಿಯ ಬುತ್ತಿ ಕಟ್ಟೋದು ಎತ್ವಲಿ ಹಾಗೆ ಕಟ್ಕೊಂಡ್ಯ ತಗೊಂಡೊಪ್ಪಲು ಸಸಾರಾಗ್ತೋಳೆ ಅಂತಕೆಂದ್ರೆ ತೋಟದಲ್ಲಿ ಹೋಗವಲ್ಲಿ. ಹಾಗಾಗಿ ನೋಡಿ ಇದಿಷ್ಟನ್ನು ತಗೊಂಡ್ಯ. ಇಲ್ಲಿಂದ ನಂಗೆ ಹೋಗಿದ್ದು ನಾಗರ ಮನೆಗೆ ನೋಡಿ. ನಾಗರ ಮನೆಗೆ ಬಂದ್ಯ. ಈಗ ಸ್ವಲ್ಪ ಕುತ್ಕೊಂಬ ವ್ಯವಸ್ಥೆ ಮಾಡವು. ರಾತ್ರಿ ರಾಶಿನೇ ಮಳೆ ಹೋಯ್ದಿತ್ತು. ಈಗ ಮತ್ತೆ ಕುತ್ಕೊಂಡೆಲ್ಲ ಪೂಜೆ ಮಾಡಲು ಸಾಧ್ಯ ಇಲ್ಲೇ. ಎಂತಕ್ಕೆ ಅಂದರೆ ಮತ್ತೆ ನಾಗರ ಕಲ್ಲು ಚೊಕ್ಕ ಮಡಿಗೆ ಹೋಗಿದ್ವಲ್ಲಿ ಅಲ್ಲಿ ನೀರು ತುಂಬೋಜು, ಫುಲ್ಲು ನೀರು ತುಂಬೋಜು ಮಳೆ ಹೊಯ್ದಿದ್ದಕ್ಕೆ ನೋಡಿ ಕಾಣಿಸ್ತಾ ಇದ್ದು. ಈಗ ಆ ನೀರೆಲ್ಲ ಹೊರಗೆ ತೆಕ್ಕೊಳಕ್ಕಾಗ್ತು. ಹಾಗಾಗಿ ಒಂದು ಚೊಂಬು ತಗೊಂಡು ಅದ್ರ ಸಹಾಯದಿಂದ ನಮ್ಮ ಮನೆಯವರು ಎಲ್ಲ ಹೊರಗೆ ತೆಗಿತಾ ಇದ್ದಿದ್ರು. ಮಡಿ ಅದವೇ ಮುಟ್ಟವಲ್ಲಿ. ಹಾಗಾಗಿ ಅತ್ತೆನೂ ಸ್ವಲ್ಪ ಆ ಬದಿಗೆ ಈ ಬದಿಗೆ ಇದ್ದಿದ್ದೆಲ್ಲ ಕಳೆ ತೆಗಿತಾ ಇತ್ತು ನೋಡಿ. ಈ ರೀತಿಯ ನಮ್ಮ ಮನೆಯವರು ನೀರೆಲ್ಲ ತೆಗೆದ್ರು. ಅದು ಮಳೆ ರಾಶಿ ಹೋಯ್ತಾ ಇದ್ದಿದ್ದಕ್ಕೆ ಎಂತ ಮಾಡಿದ್ರು ಮತ್ತೆ ಅದೇ ಥರನೇ ಆ ರೀತಿನೇ ಇತ್ತು. ಕುಳಿ ಒಳಗಿದ್ದಿದ್ದಕ್ಕೆ ಎಷ್ಟು ಮಾಡಿದ್ರು ಮತ್ತೆ ನೀರು ತುಂಬ್ತಿತ್ತು ನೋಡಿ. ಫೈನಲಿ ಸುಮಾರಷ್ಟು ನೀರು ತೆಗೆದ್ಯ. ಆದರೂ ಇನ್ನೊಂದು ಸ್ವಲ್ಪ ಇತ್ತಲ್ಲಿ ಅದನ್ನ ಈ ರೀತಿ ಪುಟಿ ಒಂದು ಚೊಂಬಿಂದ ತೆಗೆದ್ಯ. ಪೂರ್ತಿಯಾಗಿ ಎಲ್ಲವನ್ನ ತೆಕ್ಕೊಂಡ್ಯ. ಅದು ಗಿಂಡಿಯೇಳು ಹೇಳ್ತಾನೆ ಅಂಗಳ ಬದಿಗೆ ನೋಡಿ. ಎಲ್ಲದು ಸರಿ ಮಾಡಿ ತೆಕ್ಕೊಂಡ್ಯ. ಎಲ್ಲೆಲ್ಲಿ ಕಸ ಇತ್ತು ಎಲ್ಲವ ಕ್ಲೀನ್ ಮಾಡ್ಕೊಂಡ್ಯ. ಮತ್ತೆ ಪೂಜೆ ಮಾಡಲ್ಲೇ ಎಲ್ಲದು ರೆಡಿ ಮಾಡ್ಕೊಂಡ್ಯ. ನಮ್ಮ ಮನೆಯವ್ರು ಪೂಜೆನೂ ಶುರು ಮಾಡಿದ್ರು. ನಮ್ಮ ಮನೆಯವ್ರು ಎಂತಕ್ಕೆ ಹಿಂಗೆ ಕುತ್ಕೊಂಡು ಹೇಳಿ ನಿಂಗೆ ಕೇಳಕ್ಕು. ಪೂರ್ವ ದಿಕ್ಕಿಗೆ ಕುತ್ಕೊಂಡು ಪೂಜೆ ಮಾಡವು. ಆದರೆ ಪೂರ್ವ ದಿಕ್ಕಲ್ಲಿ ಕುತ್ಕೊಂಬಲು ವ್ಯವಸ್ಥೆ ಸರಿ ಇಲ್ಲ. ಅಲ್ಲೇ ಒಂದು ಮರ ಇದ್ದು ಹಾಗಾಗಿ ಅವರು ಇಲ್ಲೇ ಕುತ್ಕೊಂಡು ಪೂಜೆ ಮಾಡ್ತಾಯಿದ್ರು ನೋಡಿ. ನಿಂಗೆ ಪೂಜೆ ಎಲ್ಲ ತೋರಿಸ್ತಾ ಇದ್ದಿ. ನಾನು ಪೂಜೆನೂ ಎಲ್ಲದೂ ಡಿಟೇಲಾಗೆಲ್ಲ ವಿಡಿಯೋ ಮಾಡಿದ್ನಲ್ಲೇ. ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡ್ತಾವಜ್ಜಿ. ಫಸ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ್ರು. ಅರಿಶಿನನೇ ಜಾಸ್ತಿ ಹಾಕವು ನಾಗರಿಗೆ. ಕಡೆ ಹೂವು ಎಲ್ಲ ಹಾಕ್ಕೊಂಡ್ರು. ನೈವೇದ್ಯ ಮಾಡಿದ್ದು ಕಾಯಿ ಒಡೆದಿದ್ದು ಮಂಗಳಾರತಿ ಮಾಡಿದ್ದು ಎಲ್ಲ ಸ್ವಲ್ಪ 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 ಹಾಕಿದ್ದೆ ಅಷ್ಟೇ. ಪೂರ್ತಿ ವಿಡಿಯೋ ಥರ ನಾನು ವಿಡಿಯೋ ಮಾಡಿದ್ನಿಲ್ಲ. ರಾಶಿ ಲೆಂತಿ ಆಗ್ತಾಳೆ ನೋಡಿ. ಅರಿಶಿನ ಎಲ್ಲ ಹಾಕ್ತಾಯಿದ್ರು. ಕಡೆಗೆ ಫಸ್ಟ್ ಒಂದು ಮಂಗಳಾರತಿ ಮಾಡ್ಕೊಂಡ್ರು ನೋಡಿ. ಹಿಂಗಕ್ಕೆಲ್ಲ ತೋರಿಸ್ತಾ ಇದ್ದಿ. ಡೀಟೇಲ್ ಆಗೆಲ್ಲ ನಾ ತೋರಿಸಿದ್ನಿಲ್ಲೇ. ಪೂಜಿಪೆ ಮಹಾಶೇಷನ ಭಕ್ತಿಯೊಳಿಂದು ಪೂಜಿಪೆ ಮಹಾಶೇಷನ. ಪೂಜಿಪೆನು ನಾ ಶೇಷರಾಜನ ಭಕ್ತಿ ಭಾವಗಳಿಂದ ನಮಿಸುತ್ತ ಕ್ಷೀರಸಾಗರದಲ್ಲಿ ವಾಸಿಪ ಆದಿಶೇಷನ ನಾಗರಾಜನ ಪೂಜಿಪೆ ಮಹಾಶೇಷನ. ಭಕ್ತಿಯೊಳಿಂದು ಪೂಜಿಪೆ ಮಹಾಶೇಷನ. ಸ್ಥಳವ ಶುದ್ಧವಗೊಳಿಸಿ ತೋರಣಗಳ ತಳಿರಿನಿಂದಲಿ ರಚಿಸಿ ನಳಿನ ನಾಭನ ಪ್ರೀತನಂಗಕ್ಕೆ ಜಲದೊಳಭಿಷೇಕವನ್ನೇ ವಿರಚಿಸಿ ಚಲುವ ಪರಿಮಳ ಗಂಧ ಅಕ್ಷತೆಯನ್ನು ನಾನರ್ಪಿಸುತ್ತ ನಲಿಯುತ್ತ ಪೂಜಿಪೆ ಮಹಾಶೇಷನ. ಭಕ್ತಿಯೊಳಿಂದು ಪೂಜಿಪೆ ಮಹಾಶೇಷನ. ಸಣ್ಣ ಅಕ್ಕಿಯ ಅನ್ನವು ದಧಿಘೃತ ಕ್ಷೀರ ಚೆನ್ನಾದ ಭಕ್ಷ್ಯಗಳು. ಸಣ್ಣ ಅಕ್ಕಿಯ ಅನ್ನವು ದಧಿಘೃತ ಕ್ಷೀರ ಚೆನ್ನಾದ ಭಕ್ಷ್ಯಗಳು. ನಿನ್ನಡಿಯೊಳತಿ ಮುದದೊಳಿರಿಸುತ್ತ ಸನ್ನುತಿಯೊಳಾರತಿಯ ಬೆಳಗುವೆ ಪನ್ನಗೇಂದ್ರನೆ ಶಿವನ ಕಂಠದೊಳುನ್ನತಿಯೊಳಿರಿಸಿರ್ದ ಮಹಿಮನೆ ಪೂಜಿಪೆ ಮಹಾಶೇಷನೇ. ಭಕ್ತಿಯೊಳಿಂದು ಪೂಜಿಪೆ ಮಹಾಶೇಷನ.
ನಾನರಿವಿನೆಯದಿಂದ ಸ್ತುತಿಸುವೆ ದೇವ ನಿನ್ನ ಸಲಹು ಸದಾ. ನಾನವಿನಯದಿಂದ ಸ್ತುತಿಸುವೆ ದೇವ ನೀನೆನ್ನ ಸಲಹು ಸದಾ. ನೀನೆ ಈ ಧರಣಿಯನ್ನು ಪೊತ್ತಿಹೆ, ಶ್ರೀನಿವಾಸಗೆ ಅಲ್ಪವೆನಿಸಿಹೆ. ಮಾನಿತನು ಮೂರ್ಜಗದಿ ನಿನ್ನೆಯ ಧ್ಯಾನದಲ್ಲಿ ಕೈ ಮುಗಿದು ಬೇಡುವೆ ಪೂಜಿಪೆ ಮಹಾಶೇಷನ. ಭಕ್ತಿಯೋಳಿಂದು ಪೂಜಿಪೆ ಮಹಾಶೇಷನ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಎಡೆ ಎಲ್ಲ ಇಟ್ಟಿಕ್ಕೆ ನಂಗೆ ಓಲಿಂದ ಹೊರಟ ಮೇಲೆ ಗೊತ್ತಾಯ್ತು ಎಷ್ಟೆಷ್ಟು ಉಂಬ್ಳಕ್ಕೆ ಹಚ್ಚಿದ್ದು, ಎಷ್ಟೆಷ್ಟು ಮೈಗೆ ಹತ್ತಿದ್ದು ಹೇಳಿ ನೋಡ್ಕೆತ್ತವ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಕಾಲು ಎಲ್ಲ ಸರಿ ಮಾಡಿ ನೋಡ್ಕೆತ್ತವ. ನಂಗೆ ಅಲ್ಲಿಂದ ನೋಡಿ ದಾರಿ ಎಲ್ಲ ಹೆಂಗಿದ್ದೋ ತೋರಿಸ್ತಿ. ಸಿಕ್ಕಾಪಟ್ಟೆ ಜಾರ್ತು. ಎಂತಕ್ಕೆ ಅಂದರೆ ಕೊಳತ ಹಾಳೆ ಎಲ್ಲ ಬಿದ್ಕೊಂಡಿರ್ತು. ಸೊಕ್ಕಾಶ್ ಒಂದೊಂದೇ ಹೆಜ್ಜೆ ಇಟ್ಕತ್ತವ. ಅಂತೂ ಮನೆ ಬಂದು ಮುಟ್ಕೊಂಡು ಮನೆಗೆ ಬಂದಮೇಲೆ ಮದ್ರಂಗಿ ಮಾಡ್ಕೊಂಡಿದ್ದಿದ್ನಿಲ್ಲ, ಎಲ್ಲ ಹೊರಗಿಟ್ಟಿದ್ದಿದ್ದು ಈ ರೀತಿಯ ನೀರೆಲ್ಲ ಆರಲಿ ಹೇಳಿ ಮದ್ರಂಗಿ ರೆಡಿ ಮಾಡ್ಕೊಂಬನ ಹಚ್ಕೊಂಬಲೆ ಹೇಳ್ಕೊಂಡು ರೆಡಿ ಮಾಡ್ಕೊಂಡೆ. ಯಾವಾಗೂ ಹಚ್ಕೊಂಬದು ಸುಮಾರು ಮಧ್ಯ ಮೇಲೆ ಎಂತಕ್ಕೆಂದರೆ ಹೆಂಗಸ್ರಿಗೆ ಎಲ್ಲದು ಕೆಲಸ ಮುಗಿಸಿ ಯಾವಾಗೇ ಪುರುಷ ತಪ್ಪದು ಮೊದಲೆಲ್ಲ ಹಚ್ಕೊಂಡ್ರೆ ಮೊದಲೇ ತೆಗಿಯೋಕ್ಕಾಗ್ತು, ಕೆಂಪಾಗ್ತಿಲ್ಲ ಹೇಳೋ ಕಾರಣಕ್ಕೆ ರೆಡಿ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಬೇಕೋ ಆವಾಗ ಹಚ್ಕೊಂಬಲಾಗ್ತಲೆ ಹೇಳಿ ಮಿಕ್ಸರಲ್ಲಿ ಮಾಡ್ತಾಯಿದ್ವಿ. ಮೊದಲೆಲ್ಲ ಮಿಕ್ಸರಲ್ಲಿ ಮಾಡ್ತಿದ್ವಿಲ್ಲೇ, ಒಳಕಲ್ಲಲ್ಲಿ ಬೀಸ್ ಮಾಡಿಕೊಡ್ತಿತ್ತು ಅಮ್ಮ. ಈಗೆಲ್ಲ ಯಾರೂ ಅಷ್ಟೆಲ್ಲ ಕಷ್ಟಪಡ್ತೀವಿಲ್ಲೇ. ಈ ರೀತಿ ಕೊಂಚಿಕಾಯಿ ಕಡೆಗೆ ಲಿಂಬು ರಸ ಎಲ್ಲ ಹಾಕಿ ಬೀಸ್ಕೊಂಬಲ್ ರೆಡಿ ಮಾಡ್ಕೊತಾ ಇದ್ದಿ. ನೀರೆಲ್ಲ ಹಾಕಿದ್ರೆ ಕೆಂಪಾಗ್ತಿಲ್ಲ ಹೇಳ್ತಾ. ಈ ರೀತಿ ಹುಳಿ ಹಾಕ್ತೀಯ. ನಂಗವು ಅಡಿಕೆನೂ ಒಂಚೂರು ಹಾಕ್ತಿದ್ಯಾ, ಒಂಚೂರು ಸುಣ್ಣ ಹಾಕ್ತಿದ್ಯಾ. ರಾಶಿ ಎಲ್ಲ ಹಾಕ್ತಿದ್ವಿಲ್ಲ, ಸುಣ್ಣ ಎಲ್ಲ ಹಾಕ್ರೆ ಒಬ್ಬೊಬ್ರಿಗೆ ಕೈಗೆ ಅಲರ್ಜಿ ಆಗ್ತು, ದಾರಿಸ್ತಿಲ್ಲ. ನಂಗೆ ಹಾಗಾಗಿ ಲಿಂಬು ಕಡಿ ಒಂದೇ ಹಾಕ್ತಾಯಿದ್ದಿ. ಇಲ್ಲಿ ಒಂಚೂರು ಅಡಿಕೆ ಚೂರು ಹಾಕ್ಯಂಬಲ್ಲ ಇಡ್ಡಿಲ್ಲ ಕುಟ್ಟಿ, ಅದು ಕೆಂಪಾಗ್ತೋಳು ಹೇಳ್ತಾ. ಇದು ಕೆಂಡು ಮದ್ರಂಗಿ, ಹಾಗಾಗಿ ಇದಕ್ಕೆ ರಾಶಿ ಹುಳಿ ಇದು ಎಲ್ಲ ಬೇಕುಳಿಲ್ಲ. ಆದರೆ ನಾನು ಕೆಂಪಾಗದೇ ಹೋದ್ರೆ ಹಾಕ್ಯಂಡು ನೋಡಿ ಫೈನಲ್ ರಿಸಲ್ಟ್ ಇಷ್ಟು ಬಂತು. ಹಾಗೇಳಿ ಈ ಫೈನಲ್ಲಾಗಿ ಈ ರೀತಿ ಆಜೋಳೆಲ್ಲ ಹೊಂದ್ಕೊಳ್ಳಿ. ನಾ ಅದ್ರ ಡಿಟೇಲ್ ಆಗ್ತೋಳು ವೀಡಿಯೋ ಮಾಡಿದ್ನಿಲ್ಲ. ಪದೇ ಪದೇ ಮಿಕ್ಸಿಯಲ್ಲಿ ಮಾಡಕ್ಕಾರೆ ಈ ರೀತಿಯ ಚಮಚದಿಂದ ಅದೇ ಸುತ್ತಲೂ ತೋರಿಸ್ತಾ ಇದ್ನಲ್ಲಿ ಹಂಗೆ ಮಾಡ್ಕೆತ್ತ ಬೀಸವು. ಇಲ್ಲೇ ಅಂದ್ರೆಲ್ಲ ಇಷ್ಟು ನುಣ್ಣಗೆಲ್ಲ ಆಗ್ತಿಲ್ಲ. ಎಂತಕ್ಕೆಂದ್ರೆ ನಾವು ನೀರು ಹಾಕಾಗಿರ್ತಿಲ್ಲ, ಲಿಂಬು ರಸ ಸಾಕಾಗ್ತಿಲ್ಲ ಹೇಳುವಂಗೆ ಆಗ್ತು. ಇದೆಲ್ಲ ಮುಗಿಸಿ ಬದಿಗೆ ಇಟ್ಕೊಂಡು ಕಡೆಗೆ ಹಚ್ಕೊಂಬಲ್ಲ ಆಗ್ತೋಳಿ. ಒಬ್ಬಟ್ಟು ಮಾಡೋಣ ಹೇಳಿ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದಿ. ನಿಂಗಳದ್ದು ಒಬ್ಬಟ್ಟು ಮಾಡಿದ್ದೆಲ್ಲ ಹೆಂಗಜು ಚಲೋ ಅಜ್ಜ, ರುಚಿ ಬಂಜ. ನಂಗಳದಂತೂ ರಾಶಿನೇ ರುಚಿಯಾಗಿತ್ತು. ಒಬ್ಬಟ್ಟಿನ ವೀಡಿಯೋನ ನಾನು ನಾಳೆ ಸಪ್ರೇಟಾಗಿ ಹಾಕ್ತಿ, ಇದ್ರ ಮಧ್ಯೆ ಹಾಕ್ತಿಲ್ಲ. ಎಂತಕ್ಕೆಂದ್ರೆ ವೀಡಿಯೋ ರಾಶಿನೇ ಲೆಂತಾಗಿ ಹೋಗ್ತು. ನೋಡಿ ಫೈನಲ್ಲಾಗಿ ನಂಗಳದ್ದು ಒಬ್ಬಟ್ಟು ಹೆಂಗೆ ಬಂಜೋಳಿ, ರಾಶಿನೇ ಚಲೋ ಆಗಿತ್ತು, ರುಚಿಯಾಗಿತ್ತು. ನಾಳೆ ವೀಡಿಯೋದಲ್ಲಿ ಒಬ್ಬಟ್ಟು ಹೆಂಗೆ ಮಾಡೋದು ಹೇಳಿ ನೋಡೋಣ. ಇವತ್ತು ಇದ್ರಲ್ಲಿ ನೋಡ್ಕೇಳಿ ಹೆಂಗೆ ಬಂಜು ಹೇಳಿ. ಎಲ್ಲ ಒಬ್ಬಟ್ಟು ಮಾಡಿ ಮುಗಿಸ್ಕೊಂಡ್ಯ ಊಟ ಹಪ್ಪತ್ಕಿಂತ ಮೊದಲೆಯ ದೇವರಿಗೆ ಮೊದಲೇ ಮಾಡಿದಿದ್ಯಾ. ರಾಶಿ ಮಾಡ್ಕೊತ ಕುತ್ಕೊಂಬಲಾಗ್ತಿಲ್ಲ ಬೆಳಗ್ಗೆಯ ಹೇಳ್ಕೊಂಡು. ಮಧ್ಯಾಹ್ನ ಟೈಮಿಗೆ ಫೈನಲಿ ನಂಗೆ ಒಬ್ಬಟ್ಟು ಮಾಡಿ ಮುಗಿಸ್ದ್ಯ. ಕೊನೆಯಲ್ಲಿ ಮನೆಗೆ ಬಾಗ್ಲತ್ರ ಎಲ್ಲವ ಹಲಸಿನ ಬೇಳೆ ಹೊದಲೆಲ್ಲ ಸೋಕ್ತಾ ಇದ್ಯ. ಇದನ್ನ ಎಂತಕ್ಕೆ ಮಾಡ್ತಾ ಅಂದರೆ ಹಾವು ಮನೆ ಒಳಗೆ ಬಪ್ಪಲಾಗ ಹೇಳೋ ಕಾರಣಕ್ಕೆ. ಹಬ್ಬ ಎಲ್ಲ ಮುಗಿಸಿ ಕೊನೆಯಲ್ಲಿ ನಂಗವು ಈ ರೀತಿ ಕೈಗೆಲ್ಲವ ಮೆಹಂದಿ ಹಚ್ಕೊಂಡ್ಯ. ನಾನು ನನ್ನ ಮಗಳು ಇಬ್ರು ನೋಡಿ ನಿಂಗೆ ತೋರಿಸ್ತಾ ಇದ್ದಿ. ಅದು ಮಾತ್ರ ತೆಗಿ ಹೇಳಿ ಹಠ ಮಾಡ್ತಾ ಇತ್ತು. ಎಂತಕ್ಕೆ ಅಂದರೆ ಅದು ಏನೋ ಕಡ. ಹಾಗಾಗಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಹಬ್ಬ ಮುಗಿಸ್ದೆ. ನಿಂಗಳ ಹಬ್ಬ ಹೆಂಗೆ ಹೇಳಿ ಕಮೆಂಟ್ ಹಾಕಿ. ನಿಂಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.